ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಶಿನಿಗೇನಹಳ್ಳಿ ಗ್ರಾಮದಿಂದ ಎಲ್ಲಾ ಸಮುದಾಯದ ಜನರಿಗೆ 5 ದಿನಗಳ ಉಚಿತ ಪ್ರವಾಸಕ್ಕಾಗಿ 2 ಹವಾನಿಯಂತ್ರಣ ಬಸ್ಸುಗಳು ಮತ್ತು ತಿಂಡಿ, ಊಟ ಮತ್ತು ವಸತಿ ಸೌಕರ್ಯವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಾ ಆನಂದರೆಡ್ಡಿ ತಿಳಿಸಿದ್ದಾರೆ. ತಾಲೂಕಿನ ಶಿನಿಗೇನಹಳ್ಳಿ ಗ್ರಾಮದಲ್ಲಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗಿ ಬರಲು ಉಚಿತ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜಕೀಯ ಉದ್ದೇಶದಿಂದ ನಾವು ಈ ಕಾರ್ಯ ಮಾಡುತ್ತಿಲ್ಲ. ಹಲವು ವರ್ಷಗಳಿಂದ ಸುಮಾರು ಬಾರಿ ನಾವು ಓಂ ಶಕ್ತಿ ಭಕ್ತರಿಗೆ, ಶಿರಡಿ ಸಾಯಿಬಾಬಾ ಅವರ ದರ್ಶನಕ್ಕೆ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಪಾದಯಾತ್ರೆ ಮಾಡುವ ಭಕ್ತರಿಗೆ ಸೇರಿದಂತೆ ಮುಸ್ಲಿಂ ಬಾಂಧವರಿಗೂ ಸಹ ಬಸ್ ವ್ಯವಸ್ಥೆ ಮಾಡಿದ್ದು ಆರ್ಥಿಕ ಸಹಾಯವನ್ನ ಮಾಡುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಭರತ್ ರೆಡ್ಡಿ ಮಾತನಾಡಿ, ನಮ್ಮ ಕುಟುಂಬದ 20 ಜನ ನಾಳೆ ಶಿರಡಿ ದೇವಾಲಯಕ್ಕೆ ಹೋಗಿ ಗ್ರಾಮಸ್ಥರೊಂದಿಗೆ ದೇವರ ದರ್ಶನ ಮಾಡಲಾಗುವುದು ಹಾಗೂ ಗ್ರಾಮಸ್ಥರು ಪ್ರವಾಸಕ್ಕೆ ಹೋಗಿ ಬರಲು ಸಕಲ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿದ್ದು ಕ್ಷೇಮವಾಗಿ ಹೋಗಿ ಬರಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುವುದಾಗಿ ತಿಳಿಸಿದ್ದಾರೆ. ಗ್ರಾಮದ ಯುವಕ ವಿನೋದ್ ಮಾತನಾಡಿ, ಗೀತಾ ಆನಂದ್ ರೆಡ್ಡಿ ಅವರು ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಸಾರಿಗೆ ಬಸ್ ವ್ಯವಸ್ಥೆ, ರಸ್ತೆ ಸೇರಿದಂತೆ ಇತರೆ ಕಾರ್ಯಗಳನ್ನು ಮಾಡಿದ್ದಾರೆ. ಕೆಲವರು ಇತ್ತೀಚೆಗೆ ಸಮಾಜ ಸೇವೆ ಅಂತ ಬರುತ್ತಾರೆ, ನಂತರ ಅವರು ಕಾಣಿಸುವುದಿಲ್ಲ. ಆದರೆ ನಮ್ಮ ನಾಯಕ ಆನಂದ್ ರೆಡ್ಡಿ ಅವರು ಸದಾ ಜನರ ಕಷ್ಟ ಸುಖಗಳಲ್ಲಿ ಭಾಗವಹಿಸುತ್ತಾ ನಮ್ಮೊಂದಿಗೆ ಇರುತ್ತಾರೆ ಎಂದು ಹೇಳಿದ್ದಾರೆ. ಶಿರಡಿ, ಘಾಟಿ, ಸುಬ್ರಹ್ಮಣ್ಯ, ಶನಿಸಿಂಗಾಪುರ, ಏಷಾ ಟೆಂಪಲ್ ಸೇರಿದಂತೆ ಇತರೆ ದೇವಾಲಯಗಳ ದರ್ಶನ ಪಡೆಯಲಾಗುವುದು ಎಂದರು.